ದಾವಣಗೆರೆ ಬಾಗಲಕೋಟೆ ಕಾಂಗ್ರೆಸ್ ವಶಕ್ಕೆ ಬಂದಿರೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಸಹಜವಾಗಿ ಒಂದು ಖುಷಿಯನ್ನ ತಂದಿದೆ. ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಎರಡೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಾಗಿರೋದು ಇದೆಯಲ್ಲ, ಅದು ಆಡಳಿತಾರೂಢ ಕಾಂಗ್ರೆಸ್ಗೆ ಒಂದು ಆನೆ ಬಲ ಬಂದ ಹಾಗಾಗಿದೆ. ತನ್ನ ಕ್ಷೇತ್ರವನ್ನ ಮರುಸ್ಥಾಪಿಸಿಕೊಂಡಿದೆ. ಎರಡೂ ಕ್ಷೇತ್ರಗಳ ಶಾಸಕರ ನಿಧನದ ಕಾರಣದಿಂದ ತೆರವಾಗಿದ್ದಂತಹ ಕ್ಷೇತ್ರಕ್ಕೆ ನಡೆದಂತಹ ಉಪಚುನಾವಣೆ ಅಲ್ಲಿ ಕುಟುಂಬಕ್ಕೆ ಮಣೆ ಹಾಕಿದೆ ಕಾಂಗ್ರೆಸ್. ಅಲ್ಲಿ ಈಗ ಮತ್ತೆ ಗೆಲುವನ್ನು ಸಾಧಿಸಿದೆ. ಪ್ರಚಾರಕ್ಕೆ ಕೈಕೊಟ್ಟಿದ್ದಂತಹ ಸಚಿವ ಜಮೀರ್ ಅಹಮದ್, ಆದರೆ ರಿಜ್ವಾನ್ ಸಲೀಂ ಅಹಮದ್ಗೆ ಜವಾಬ್ದಾರಿಯನ್ನು ವಹಿಸಲಾಗಿತ್ತು. ಅಚ್ಚುಕಟ್ಟಾಗಿ ಜವಾಬ್ದಾರಿ ನಿಭಾಯಿಸಿದ ರಿಜ್ವಾನ್ ಮತ್ತು ಸಲೀಂ. ಸೊ ಹಾಗಾಗಿ ಕಾಂಗ್ರೆಸ್ಗೆ ಗೆಲುವು ಆಗಿದೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಗೆಲ್ಲುವಂತೆ ಹೈ ಟಾಸ್ಕ್ ಅನ್ನು ನೀಡಲಾಗಿತ್ತು. ಅವರಿಗೆ ಟಾಸ್ಕ್ ಪೂರೈಕೆ ಬೆನ್ನಲ್ಲೇ ಸಿದ್ದುಗೆ ಮತ್ತಷ್ಟು ಬಲ ಆಗಿದೆ. ಡಿಸಿಎಂ ಡಿಕೆಶಿಗೆ ಹಿನ್ನಡೆ ಆಯಿತಾ ಫಲಿತಾಂಶ ಅನ್ನುವಂಥ ಲೆಕ್ಕಾಚಾರವು ಕೂಡ ಈಗ ಕಾಂಗ್ರೆಸ್ ಒಳಗೆ ಆಂತರಿಕವಾಗಿ ಚರ್ಚೆ ಆಗ್ತಾ ಇರೋದು. ಡಿಕೆಶಿಗೆ ಅಸ್ಸಾಂ ಚುನಾವಣೆ ಉಸ್ತುವಾರಿಯನ್ನು ನೀಡಲಾಗಿತ್ತು, ಆದರೆ ಅಸ್ಸಾಂನಲ್ಲಿ ಕಾಂಗ್ರೆಸ್ ಹೀನಾಯ ಸೋಲು ಅನುಭವಿಸಿದೆ. ಹೀಗಾಗಿ ಸಿಎಂ ಕನಸು ಕಾಣುತ್ತಿದ್ದಂತಹ ಡಿಕೆಶಿಗೆ ಹಿನ್ನಡೆ ಆಗಿದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗ್ತದೆ. ಹಾಗೆ ನೋಡೋದಕ್ಕೆ ಹೋದ್ರೆ ಅಲ್ಲಿ ಪ್ರಿಯಾಂಕಾ ಗಾಂಧಿ ಅವರಿಗೂ ಕೂಡ ಜವಾಬ್ದಾರಿಯನ್ನು ಕೊಡಲಾಗಿತ್ತು. ಪ್ರಿಯಾಂಕಾ ಗಾಂಧಿ ಅವರ ಅಂಡರ್ ಅಲ್ಲಿ ಡಿಕೆಶಿ ಕೂಡ ಅಲ್ಲಿ ಅಬ್ಸರ್ವರ್ ಆಗಿ ಇದ್ರು ಅನ್ನೋದನ್ನು ಕೂಡ ಗಮನಿಸಬೇಕಾಗತ್ತೆ. ಅಲ್ಲಿಯ ಜವಾಬ್ದಾರಿ ಮತ್ತು ಅಲ್ಲಿಯ ರಾಜಕೀಯ ಸಮೀಕರಣ ಎಲ್ಲವೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಪವನ್ ಖೇರಾ ಅವರು ಹಿಮಂತ ಬಿಸ್ವ ಶರ್ಮಾ ಅವರ ಪತ್ನಿ ವಿರುದ್ಧವಾಗಿ ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡಿದ್ರು. ಅವರು 3 ದೇಶಗಳ ಪಾಸ್ಪೋರ್ಟ್ ಅನ್ನು ಹೊಂದಿದ್ರು. ಜೊತೆಗೆ ಅಮೆರಿಕದಲ್ಲಿ ಒಂದು ಕಂಪನಿಯ ಜೊತೆಗೆ ಒಂದು ದೊಡ್ಡ ಪಾಲನ್ನು ಹೊಂದಿದ್ರು. 55,000 ಕೋಟಿಗೂ ಹೆಚ್ಚು ಹೂಡಿಕೆ ಅವರದ್ದಿತ್ತು ಅನ್ನೋದನ್ನು ಗಂಭೀರವಾದಂತಹ ಆರೋಪವನ್ನು ಮಾಡಿದರು.